ಹೇಳು ಲಕ್ಷ್ಮಣ, ಲಕ್ಷ್ಮಣ ಏನು ಹೇಳು ಸೋದರ. ಪ್ರಭು ರಾಮಚಂದ್ರ, ಈ ದುಃಖವನ್ನು ಬಿಡು. ಈ ನಿನ್ನ ಸಹೋದರ ಲಕ್ಷ್ಮಣ ಖಂಡಿತವಾಗಿಯೂ ಮೃತ್ಯುವಶನಾಗಿಲ್ಲ. ಇವನ ಮುಖದ ತೇಜಸ್ಸು ಕಿಂಚಿತ್ತೂ ಕಳೆಗುಂದಿಲ್ಲ. ಸರಿಯಾಗಿ ನೋಡು ರಾಮಚಂದ್ರ, ಸರಿಯಾಗಿ ನೋಡು. ಲಕ್ಷ್ಮಣನ ದೇಹ ಲಕ್ಷಣಗಳನ್ನು ನೋಡುತ್ತಿದ್ದರೆ ಸುಖವಾಗಿ ನಿದ್ರಿಸುತ್ತಿರುವಂತಿದೆ. ಆತಂಕ ಪಡುವ ಅಗತ್ಯವಿಲ್ಲ ರಾಮಚಂದ್ರ, ಅಗತ್ಯವಿಲ್ಲ. ನಿನ್ನ ಮಾತು ನಿಜವೇ? ಲಕ್ಷ್ಮಣ ಮೃತ್ಯುವಶನಾಗಿಲ್ಲವೇ? ಇಲ್ಲ ರಾಮಚಂದ್ರ, ಇಲ್ಲಿರುವ ಎಲ್ಲರನ್ನೂ ಕೇಳು. ಖಂಡಿತ ಅಂತ ಯಾವ ಲಕ್ಷಣಗಳು ನಮ್ಮ ಲಕ್ಷ್ಮಣನಲ್ಲಿ ಕಾಣಿಸುತ್ತಿಲ್ಲ. ಹೌದು ರಾಮಚಂದ್ರ, ಲಕ್ಷ್ಮಣ ತೇಜಸ್ವಿಯಾಗಿಯೇ ಕಾಣುತ್ತಿದ್ದಾನೆ. ಹೌದು ರಾಮಚಂದ್ರ, ಲಕ್ಷ್ಮಣ ಖಂಡಿತವಾಗಿ ಜೀವಂತವಾಗಿದ್ದಾನೆ. ಮಹಾಸ್ತ್ರದ ಆಘಾತದಿಂದ ಪ್ರಜ್ಞಾಹೀನನಾಗಿದ್ದಾನೆ ಅಷ್ಟೇ. ಅವನ ಉಸಿರಾಟವು ಸಹಜವಾಗಿದೆ ನೋಡು. ಹೌದು ಶಿಕ್ಷಣ, ನಿನ್ನ ಮಾತು ಸರಿಯಾಗಿದೆ. ನನ್ನ ಲಕ್ಷ್ಮಣ ಉಸಿರಾಡುತ್ತಿದ್ದಾನೆ, ಅವನು ಮೃತ್ಯುವಶನಾಗಿಲ್ಲ. ಆದರೆ ಸುಶೇನ, ಅವನು ಎಚ್ಚರಗೊಳ್ಳುವುದು ಯಾವಾಗ? ನನ್ನೊಂದಿಗೆ ಎಂದಿನಂತೆ ಮಾತನಾಡುವುದು ಯಾವಾಗ? ಅದಕ್ಕೊಂದು ಮಾರ್ಗವಿದೆ ರಾಮಚಂದ್ರ. ಅದೇನೆಂದು ಬೇಗ ಹೇಳು ಸುಶೇನ. ಹೇಳುತ್ತೇನೆ ರಾಮಚಂದ್ರ. ಹನುಮಂತ, ನೀನು ಈಗಲೇ ಮಹೇಂದ್ರ ಪರ್ವತಕ್ಕೆ ಹೋಗು. ಆ ದಾರಿಯನ್ನು ಜಾಮು ಅಂತ ನಿನಗೆ ಮೊದಲೇ ತಿಳಿಸಿದ್ದಾನೆ. ಆ ಪರ್ವತದ ದಕ್ಷಿಣ ಭಾಗದಲ್ಲಿ ವಿಶಲ್ಯಕರಣಿ, ಸಾವಣ್ಯಕರಣಿ, ಸಂಜೀವಕರಣಿ ಮತ್ತು ಸಂಧಾನಕರಣಿ ಎಂಬ ಮಹಾ ಔಷಧೀಲತೆಗಳಿವೆ. ಅವುಗಳನ್ನು ತೆಗೆದುಕೊಂಡು ಬಾ. ಅದರ ಪ್ರಭಾವದಿಂದ ಲಕ್ಷ್ಮಣ ಬೇಗ ಎಚ್ಚರಗೊಳ್ಳುತ್ತಾನೆ. ಹಾಗೇ ಆಗಲಿ ಸುಷೇಣ, ನಾನು ಈಗಲೇ ಹೊರಡುತ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪ್ರಣಾಮಗಳು ಮಹಾರಾಣಿ. ಸಖಿ, ಲಕ್ಷ್ಮಣನ ಸ್ಥಿತಿ ಏನಾಯ್ತೆಂದು ತಿಳಿಯಿತೆ? ಅವನಿನ್ನೂ ಎಚ್ಚರಗೊಂಡಿಲ್ಲ ಮಹಾರಾಣಿ. ರಾಮ ಸೋದರನಿಗಾಗಿ ಅಪಾರವಾಗಿ ದುಃಖಿಸುತ್ತಿರುವನಂತೆ. ಅಂದ ಮೇಲೆ ನಮಗೆ ಅಪಾಯ ತಪ್ಪಿದ್ದಲ್ಲ ಸಖಿ. ಮಹಾರಾಣಿ, ಪ್ರಜ್ಞೆ ತಪ್ಪಿರುವುದು ಲಕ್ಷ್ಮಣ. ನಮಗೆ ಏಕೆ ಅಪಾಯವಾಗುತ್ತದೆ? ಸೋದರನ ದುಸ್ಥಿತಿಗೆ ದುಃಖಿಸಿದ ರಾಮನು ಅದಕ್ಕೆ ಪ್ರತೀಕಾರ ಮಾಡಲು ಅವನು ಆಕ್ರೋಶಗೊಳ್ಳುವುದಿಲ್ಲವೇ? ಅವನ ಆಕ್ರೋಶದಿಂದ ನಮ್ಮ ಪ್ರಭುಗಳಿಗೆ ಅಪಾಯವಾಗುವುದಿಲ್ಲವೇ? ಹೌದು ಮಹಾರಾಣಿ, ನಿಮ್ಮ ಮಾತು ನಿಜ. ಇನ್ನು ಮೇಲೆ ರಾಮ ರಾವಣರಿಗೆ ಘೋರ ಯುದ್ಧವೇ ಸಂಭವಿಸಬಹುದು. ಖಂಡಿತ ಸಂಭವಿಸುತ್ತದೆ ಸಖಿ. ಅದರ ಪರಿಣಾಮವೇನಾಗುವುದೋ ಎಂದು ನನ್ನ ಮನಸ್ಸು ತಲ್ಲಣಿಸುತ್ತಿದೆ. ಚಿಂತಿಸಬೇಡಿ ಮಹಾರಾಣಿ, ನಮ್ಮ ಪ್ರಭುಗಳ ಪರಾಕ್ರಮವು ಅಪಾರವಾಗಿದೆ. ಎಂತಹ ಸಂದರ್ಭ ಬಂದರೂ ಎದುರಿಸಿ ಗೆಲ್ಲಬಲ್ಲ ಶಕ್ತಿ ಅವರಿಗಿದೆ. ಆ ನಿರೀಕ್ಷೆಯಿಂದಲೇ ಕಾಯಬೇಕು. ನೀನು ಯುದ್ಧದ ವಾರ್ತೆಗಳನ್ನು ತಪ್ಪದೆ ಬಂದು ತಿಳಿಸುತ್ತಿರು. ಹಾಗೇ ಆಗಲಿ ಮಹಾರಾಣಿ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ಬಲ
ಸಮರಾನೋ ನೀತಿಶಾಸ್ತ್ರ ನಿಪುಣ ಅಸುರ ಗರ್ವಹರಣ ನೀತಿಶಾಸ್ತ್ರ ನಿಪುಣ ಅಸುರ ಗರ್ವಹರಣ ರಾಮ ಸೇವಾ ಧುರೀಣ ರಾಮ ಸೇವಾ ಧುರೀಣ ಸಕಲ ಜೀವರ ಪ್ರಾಣ ಸಕಲ ಜೀವರ ಪ್ರಾಣ ಸಮರಾರೋ ನಿನಗೆ ಹನುಮಂತ ಎದುರಾರೋ ನಿನಗೆ ಸಮರಾರೋ ನಿನಗೆ ಹನುಮಂತ. ಇದೆ ಜಾಂಬವಂತ ಹೇಳಿದ ಔಷಧಿ ಲತೆಗಳಿರುವ ಸಂಜೀವಿನಿ ಪರ್ವತ. ಜಾಂಬವಂತ ಹೇಳಿದ ಲತೆಗಳನ್ನು ಹುಡುಕಿ ತೆಗೆದುಕೊಂಡು ಹೋಗಬೇಕು. ಮೊದಲು ಔಷಧಿ ಲತೆಗಳನ್ನು ಹುಡುಕಲು ಬಂದಾಗ ಆದಂತೆಯೇ ಈಗಲೂ ನಾನು ಗೊಂದಲಗೊಂಡಿದ್ದೇನೆ. ಆದರೆ ನಾನು ಕಾಲಹರಣ ಮಾಡುವಂತಿಲ್ಲ. ಈಗ ಲಕ್ಷ್ಮಣ ಬೇಗ ಮೂರ್ಛೆಯಿಂದ ಎಚ್ಚರಗೊಳ್ಳಬೇಕು. ಯಾವುದೇ ಕಾರಣಕ್ಕೂ ರಾಮ ಕಾರ್ಯಕ್ಕೆ ವಿಳಂಬವಾಗಬಾರದು. ನಾನು ಸಮಯ ವ್ಯರ್ಥ ಮಾಡುವಂತಿಲ್ಲ. ಅಂದಿನಂತೆ ಈಗಲೂ ಈ ಪರ್ವತವನ್ನೇ ಎತ್ತಿಕೊಂಡು ಹೋಗುತ್ತೇನೆ. ಬೇಕಾದ ಔಷಧಿ ಲತೆಗಳನ್ನು ಸುಷೇಣ ತಾನೇ ಆರಿಸಿಕೊಳ್ಳಲಿ. ಜೈ ಶ್ರೀರಾಮ್. ಸಂಜೀವಿನಿ ಪರ್ವತವ ತರುತ್ತಿರುವವನು ಅಸುರರ ಗರ್ವವ ಅಳಿಸುತ್ತಿರುವವನು ನೋಡಿರು ನೋಡಿರು ಹನುಮನ ಬಲವ ಶ್ರೀರಾಮನ ಬಂಟರನು ಉಳಿಸುತ್ತಿರುವವನು ಹಾಡಿರು ಹಾಡಿರು ಹನುಮನ ಗೆಲುವ ಅಸುರರ ಗರ್ವವ ಅಳಿಸುತ್ತಿರುವವನು ಶ್ರೀರಾಮನ ಬಂಟರನು ಉಳಿಸುತ್ತಿರುವವನು ನೋಡಿರು ನೋಡಿರು ಹನುಮನ ಬಲವ ಹಾಡಿರು ಹಾಡಿರು ಹನುಮನ
ಕಳೆವಂತ ದಿನಕರನಂತೆ ಮೃತ್ಯುಂಜಯ ಎನಿಸಿರುವ ಶಶಿಧರನಂತೆ ಗಾಢಾಂಧಕಾರ ಕಳೆವಂತ ದಿನಕರನಂತೆ ಮೃತ್ಯುಂಜಯ ಎನಿಸಿರುವ ಶಶಿಧರನಂತೆ ವಾಯುದೇವ ಸುತ ಪ್ರಾಣದೇವನಂತೆ ನೋಡಿರು ನೋಡಿರು ಹನುಮನ ಬಲವ ಈ ಜಗದ ಜೀವರಾಶಿಗೆಲ್ಲ ಜೀವೋತ್ತಮನಂತೆ ಹಾಡಿರು ಹಾಡಿರು ಹನುಮನ ಗೆಲುವ ವಾಯುದೇವ ಸುತ ಪ್ರಾಣದೇವನಂತೆ ಈ ಜಗದ ಜೀವರಾಶಿಗೆಲ್ಲ ಜೀವೋತ್ತಮನಂತೆ ನೋಡಿರು ನೋಡಿರು ಹನುಮನ ಬಲವ ಹಾಡಿರು ಹಾಡಿರು ಹನುಮನ ಗೆಲುವ ನೋಡಿರು ನೋಡಿರು ಹನುಮನ ಬಲವ ಹಾಡಿರು ಹಾಡಿರು ಹನುಮನ ಗೆಲುವ ನೋಡಿರು ನೋಡಿರು ಹನುಮನ ಬಲವ ನೋಡಿರೋ ಸುಷೇಣ, ನೀನು ಹೇಳಿದಂತೆ ಔಷಧಿ ಲತೆಗಳನ್ನು ಹುಡುಕುತ್ತಾ ಕಾಲಹರಣ ಮಾಡಬಾರದೆಂದು ಪರ್ವತವನ್ನೇ ಕಿತ್ತು ತಂದಿದ್ದೇನೆ. ಒಳ್ಳೆಯದೇ ಆಯ್ತು ಹನುಮಂತ. ನಾನು ಔಷಧಿ ಲತೆಗಳನ್ನು ಹುಡುಕಿ ಔಷಧಿಯನ್ನು ಸಿದ್ಧ ಮಾಡಿಕೊಂಡು ಬರುತ್ತೇನೆ. ರಾಮಚಂದ್ರ, ಈಗಲಾದರೂ ನಿನ್ನ ಚಿಂತೆಯನ್ನು ಬಿಡು. ಹನುಮಂತ ಔಷಧಿ ಲತೆಗಳಿರುವ ಪರ್ವತವನ್ನೇ ತಂದಿದ್ದಾನೆ. ಸುಷೇನ ಔಷಧಿ ಸಿದ್ಧಪಡಿಸುತ್ತಾನೆ. ಇನ್ನೇನು ಲಕ್ಷ್ಮಣ ಎಚ್ಚರಗೊಂಡನೆಂದೇ ತಿಳಿ.
ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.